ಸ್ನೇಹಿತರೆ, ಸದ್ಯ ಇಂದು ಬಿಟ್ಟಿರುವ ಪ್ರೋಮೋದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಲುಕ್ ಬಹಳ ಅದ್ಭುತವಾಗಿದೆ. ಕಳೆದ ಎಲ್ಲ ಸೀಸನ್ಗಳಿಗಿಂತಲೂ ಈ ಬಾರಿಯ ಸೀಸನ್ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಇನ್ನು ಪ್ರೋಮೋದಲ್ಲಿ ಎಷ್ಟು ಜನ ಬರ್ತಾರೆ, ಯಾರ್ಯಾರು ನಮ್ಮ ಬಿಗ್ ಬಾಸ್ನ ಸ್ವರ್ಗಕ್ಕೆ ಸೇರುತ್ತಾರೆ, ಯಾರ್ಯಾರು ನರಕಕ್ಕೆ ಸೇರುತ್ತಾರೆ, ಯಾರ್ಯಾರು ನರಕಕ್ಕೆ ಸೇರುತ್ತಾರೋ ಅವರಿಗೆ ಆಲ್ ದ ಬೆಸ್ಟ್ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಇಲ್ಲಿ ಸ್ವರ್ಗದ ಮನೆ ಹಾಗೂ ನರಕದ ಮನೆ, ಇಲ್ಲಿ ಒಂದು ಟ್ವಿಸ್ಟ್ ಇದ್ದೇ ಇರುತ್ತದೆ. ಇನ್ನು ಈ ಟ್ವಿಸ್ಟ್ ಏನೆಂದು ಕೆಲವೇ ಗಂಟೆಗಳಲ್ಲಿ ರಿವೀಲ್ ಆಗೋದು ಕನ್ಫರ್ಮ್ ಆಗಿದೆ. ಇನ್ನೊಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆ ಹೇಗಿದೆ ಎಂದು ಕೂಡ ತೋರಿಸಲಾಗಿದೆ. ಕಳೆದ 10 ಸೀಸನ್ಗಳಿಗಿಂತಲೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಮನೆ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಇನ್ನು ಪ್ರೋಮೋದಲ್ಲಿ ಇದು ಒಂದು ಕನಸಿನ ಕೋಟೆ, ಅವರವರ ಪ್ರಪಂಚದಿಂದ ಕಳೆದು ಹೋಗಿ ಬಿಗ್ ಬಾಸ್ ಪ್ರಪಂಚದಲ್ಲಿ ತನ್ನನ್ನೇ ತಾವು ಹುಡುಕುವ ಹೋರಾಟ ಎಂದು ಬಹಳ ಅದ್ಭುತವಾಗಿ ಹೇಳಲಾಗಿದೆ. ಇನ್ನು ಈ ಬಾರಿಯ ಸ್ವರ್ಗದ ಮನೆ ಹೇಗಿದೆ ಹಾಗೂ ನರಕದ ಮನೆ ಹೇಗಿದೆ ಎಂದು ಕೂಡ ಪ್ರೋಮೋದಲ್ಲಿ ತೋರಿಸಲಾಗಿದೆ. ನಿಜವಾಗಿಯೂ ಪ್ರೋಮೋದಲ್ಲಿ ನೋಡಿರುವ ಪ್ರಕಾರ ಮನೆ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ನಿಜವಾಗ್ಲೂ ಸ್ವರ್ಗದಲ್ಲಿ ಇದೆವೇನೋ ಅನ್ನಷ್ಟು ಸುಂದರವಾಗಿ ಮನೆಯನ್ನು ನಿರ್ಮಿಸಲಾಗಿದೆ. ಇನ್ನು ನರಕದ ಮನೆಯೂ ಅಷ್ಟೇ, ಅದು ಕೂಡ ಬಹಳ ಅದ್ಭುತವಾಗಿ ವಿನ್ಯಾಸಗೊಂಡಿದೆ. ಇನ್ನು ಈ ಕಾನ್ಸೆಪ್ಟ್ ಅಂತೂ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಏಕೆಂದರೆ ಸ್ವರ್ಗ ನರಕ ಎರಡೂ ಕೂಡ ಇಲ್ಲೇ ಇದೆ ಎಂದು ಕೂಡ ಈ ಬಾರಿ ಬಿಗ್ ಬಾಸ್ನಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಬಿಗ್ ಬಾಸ್ಗೆ ಬರುತ್ತಿರುವ ಕಂಟೆಸ್ಟೆಂಟ್ ಕೂಡ ಅಷ್ಟೇ ಸ್ವರ್ಗದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತಾರೆ, ನರಕದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂಬುದೇ ಸದ್ಯ ಈಗಿನ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇನ್ನು ನೀವೇನಾದರೂ ಪ್ರೋಮೋ ನೋಡಿದ್ದರೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇಂದು ನಡೆಯುವ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಅನ್ನು ತಪ್ಪದೆ ವೀಕ್ಷಿಸಿ.